ಇಷ್ಟೊಂದು ಸುಂದರವಾಗಿ ಮುದ್ದಾಗಿರುವಂತಹ ಹಸುವಿನ ತಳಿ ಜಗತ್ತಿನ ಬೇರೆಲ್ಲೂ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ನಿವಾಸದಲ್ಲೂ ಕೂಡ ಈ ವಿಶೇಷ ಹಸುವನ್ನ ಸಾಕ್ತಾ ಇದ್ದಾರೆ. ಈ ಹಸುವಿನ ಹಾಲು ಅಮೃತಕ್ಕೆ ಸಮ ಅಂತ ಹೇಳ್ತಾರೆ. ಇದರ ಹಾಲು ತುಂಬಾ ಗಟ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ಈ ಹಸು ಲಕ್ಷ ಬೆಲೆಗೆ ಬಾಳುತ್ತೆ. ಹಾಗಾಗಿ ಇದನ್ನ ಚಿನ್ನದ ಗಣಿ ಅಂತ ಕೂಡ ಕರೀತಾರೆ. ಜೊತೆಗೆ ವಿಶ್ವವಿಖ್ಯಾತ ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿ ಕೇವಲ ಈ ತಳಿಯ ಹಸುವಿನ ಹಾಲನ್ನ ಕ್ಷೀರಾಭಿಷೇಕಕ್ಕೆ ಬಳಸ್ತಾರಂತೆ. ಯಾವುದಪ್ಪ ಆ ಹಸು ಅಂತ ಯೋಚಿಸ್ತಿದ್ದೀರಾ? ಎಸ್, ಅದು ಪುಂಗನೂರು ಹಸು. ಗಾತ್ರದಲ್ಲಿ ಕುಳ್ಳಗೆ, ಮುದ್ದಾದ ಮುಖದೊಂದಿಗೆ ಅಷ್ಟೇ ಮುದ್ದಾದ ಸೌಮ್ಯ ಸ್ವಭಾವ ಆಗಿರ್ಬೋದು. ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅನಿಸುವಂತಹ ಒಂದು ನೋಟ ಕೂಡ, ಆ ಸೌಂದರ್ಯ ಕೂಡ ಈ ಒಂದು ಹಸುವಿನ ತಳಿಗಿದೆ. ಸೊ ಆಂಧ್ರ ಪ್ರದೇಶ ಮೂಲದ ಪುಂಗನೂರು ತಳಿಯ ಹಸುಗಳ ಅಂದವನ್ನ ಎಷ್ಟು ಬಣ್ಣಿಸಿದ್ರೂ ಕೂಡ ಸಾಲದು ಸ್ನೇಹಿತರೆ. ಸೊ ಅವುಗಳ ರೂಪ ಅಷ್ಟೊಂದು ಸುಂದರವಾಗಿರುತ್ತೆ. ಸೊ ಇಷ್ಟು ಸುಂದರವಾಗಿರುವಂತಹ ಹಸುವಿನ ತಳಿ ಜಗತ್ತಿನ ಬೇರೆಲ್ಲೂ ಇಲ್ಲ ಅಂತ ಹೇಳ್ತಾರೆ. ಸೊ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ಗ್ರಾಮ ಈ ಒಂದು ಹಸುಗಳ ಮೂಲ ಸ್ಥಾನ. ಹೀಗಾಗಿ ಈ ಒಂದು ಹಸುಗಳ ತಳಿಗೆ ಗ್ರಾಮದ ಹೆಸರೇ ಬಂದಿರುವಂತದ್ದು. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪುಂಗನೂರು ತಳಿ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಅಂದ್ರೆ ಇದರ ಪಾಲನೆ ಪೋಷಣೆ ಯಾವ ರೀತಿಯಾಗಿರ್ಬೇಕು, ಸಾಕಾಣಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು. ಸೊ ನಾನು ವಿಡಿಯೋ ಸ್ಟಾರ್ಟಿಂಗ್ ನಲ್ಲೇ ಹೇಳಿದೆ, ಈ ಒಂದು ತಳಿ ಲಕ್ಷ ಬೆಲೆಗೆ ಬಾಳುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಯಾಕೆ ಅಷ್ಟು ಬೇಡಿಕೆ ಇರುವಂತದ್ದು? ನೋಡೋದಕ್ಕೆ ಇಷ್ಟು ಚಿಕ್ಕದಿದ್ರು ಕೂಡ, ಅಂದ್ರೆ ಕೀರ್ತಿ ಚಿಕ್ಕದಾದ್ರೆ ಮೂರ್ತಿ ದೊಡ್ಡದು ಅನ್ನುವಂಥದ್ದು ಹೇಳ್ತಾರಲ್ವಾ. ಸೊ ಹಾಗಾಗಿ ಈ ಒಂದು ತಳಿಗೆ ಯಾಕಷ್ಟು ಡಿಮಾಂಡ್ ಅನ್ನುವಂಥದ್ದನ್ನ ಈ ವಿಡಿಯೋ ಮುಖಾಂತರ ಕೊಡ್ತೀನಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹೌದು, ಪುಂಗನೂರು ವಿಶ್ವದ ಅತ್ಯಂತ ಚಿಕ್ಕ ಹಸುಗಳಲ್ಲಿ ಒಂದು ಸ್ನೇಹಿತರೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಹಸುವಿನ ಜೊತೆ ಹಲವು ಬಾರಿ ಕಾಣಿಸ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಒಂದು ವಿಡಿಯೋ ಸಖತ್ತು ವೈರಲ್ ಆಗಿರುವಂತದ್ದು. ಜೊತೆಗೆ ಪ್ರಧಾನಿ ನಿವಾಸದಲ್ಲೂ ಕೂಡ ಈ ವಿಶೇಷ ಹಸುಗಳನ್ನ ಸಾಕ್ತಾ ಇದ್ದಾರೆ. ವಿಶೇಷ ಏನಪ್ಪಾ ಅಂತಂದ್ರೆ, ಪುಂಗನೂರು ಗೋವು ವೇದ ಕಾಲದಿಂದಲೂ ಕೂಡ ಇದೆ ಸ್ನೇಹಿತರೆ. ಸೊ ಪುಂಗನೂರು ಹಸುವಿನ ಪೌರಾಣಿಕ ಕತೆ ಮಹರ್ಷಿ ವಿಶ್ವಾಮಿತ್ರನೊಂದಿಗೆ ಸೇರಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ವಿಶೇಷವಾಗಿ ಇದರ ಹಾಲು ಅಮೃತಕ್ಕೆ ಸಮ ಅನ್ನುವಂಥದ್ದು. ಸೊ ಪ್ರಸ್ತುತ ನಾವು ನೋಡೋದಾದ್ರೆ ಪ್ರಪಂಚದಲ್ಲಿ ಈ ತಳಿಯ ಹಸುಗಳು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದೆ, ಅಂದ್ರೆ ಅಳುವಿನ ಅಂಚಿಗೆ ಹೋಗ್ತಾ ಇದೆ. ಸೊ ಈ ಒಂದು ತಳಿ ಪುರಾಣದ ಜೊತೆಗೆ ನಂಟು ಇದೆ ಅಂತ ಹೇಳಿದೆ. ಅಂದ್ರೆ ಈ ತಳಿಯನ್ನ ಪುರಾಣದ ಕಾಮಧೇನು ಅಂತ ಕೂಡ ಹೇಳ್ತಾರಂತೆ. ಸೊ ಪುರಾಣಗಳಲ್ಲಿ ಕಾಮಧೇನುವಿನ ಬಗ್ಗೆ ನಾವು ನೀವು ಎಲ್ಲಾ ಕಡೆ ಕೇಳಿರ್ತೀವಿ. ಸೊ ಆ ಕಾಮಧೇನು ಬೇರೆ ಯಾವುದು ಅಲ್ಲ, ಇದೇ ಪುಂಗನೂರು ತಳಿ ಹಸು ಅಂತ ಹೇಳ್ತಾರೆ. ಸೊ ಜೊತೆಗೆ ಹಿಂದೆಲ್ಲ ಈ ಹಸುಗಳು ರಾಜರಾಗಿರ್ಬೋದು, ಆಗರ್ಭ ಶ್ರೀಮಂತರು ಮಾತ್ರ ಸಾಕ್ತಾ ಇದ್ರು ಅಂತ ಕೂಡ ಕೆಲವೊಂದು ಪುಸ್ತಕಗಳಲ್ಲಿ ಉಲ್ಲೇಖವಿದೆ. ಜೊತೆಗೆ ಈ ತಳಿಯನ್ನ ಅಭಿವೃದ್ಧಿ ಪಡಿಸಿದ್ದು ಆಂಧ್ರ ಪ್ರದೇಶದ ರಾಜ ಮನೆತನಗಳು ಅಂತ ಕೂಡ ಹೇಳ್ತಾರೆ. ಸೊ ಮೂಲ ಒಂದರ ಪ್ರಕಾರ ಸ್ನೇಹಿತರೆ, ನಾವು ನೋಡೋದಾದ್ರೆ ದೇಶದಲ್ಲಿ ಈಗ ಉಳಿದಿರೋದು ಕೇವಲ 60 ಪುಂಗನೂರು ಹಸುಗಳು ಮಾತ್ರ. ಅಂದ್ರೆ ಪ್ಯೂರ್ ಇರುವಂತಹ ತಳಿಗಳು ಕೇವಲ 60 ಅಂತ ಹೇಳ್ತಾರೆ. ಹಾಗೆ ಇದು ವಿಶ್ವದ ಅತ್ಯಂತ ದುಬಾರಿ ಹಸುಗಳಲ್ಲಿ ಒಂದು. ಕೇವಲ 2.5 ಅಡಿಯ ಈ ಒಂದು ಹಸು ಲಕ್ಷ ಬೆಲೆಗೆ ಬಾಳುತ್ತಂತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳೋದು ಇದಕ್ಕೆ. ಹಾಗಾದ್ರೆ ಈ ಒಂದು ಹಸುವಿನ ವಿಶೇಷತೆ ಏನು, ಅದನ್ನ ಚಿನ್ನದ ಗಣಿ ಯಾಕೆ ಅಂತ ಕರೀತಾರೆ ಅಂತ ನೋಡೋದಾದ್ರೆ, ಸೊ ನೋಟದಲ್ಲಿ ಚಿಕ್ಕದಾಗಿ ಕಾಣೋ ಮೂಲಕ ಕರು ಅಂತ ಎಲ್ಲ ಕರೀತಾರೆ. ಅಂದ್ರೆ ಇದು ತುಂಬಾ ಚಿಕ್ಕದು ಅಂತ ಅನ್ಸಿದ್ರು ಕೂಡ ಇದರ ದೇಹ ರಚನೆ ನೋಡಿದ್ರೆ ಇದು ಪುಂಗನೂರು ತಳಿ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇದರ ಹಾಲು ತುಂಬಾ ಗಟ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ಇದು ಇತರ ಹಸುಗಳಿಗಿಂತ ಹೆಚ್ಚು ಬೆಣ್ಣೆಯನ್ನ ಉತ್ಪಾದಿಸುತ್ತೆ. ಇನ್ನು ಈ ಒಂದು ತಳಿ ಯಾವ ಒಂದು ಹವಾಮಾನಕ್ಕೆ ಒಗ್ಗಿಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಬೂದು ಆಗಿರ್ಬೋದು, ತಿಳಿಗೆಂಪು ಆಗಿರ್ಬೋದು, ಬಿಳಿ ಬಣ್ಣ ಹೊಂದಿರುವಂತ ಈ ಪುಂಗನೂರು ಹಸುಗಳು ಎಂತ ಬಿರು ಬಿಸಿಲಿಗೂ ಕೂಡ ಜಗ್ಗೋದಿಲ್ಲ ಸ್ನೇಹಿತರೆ. ಸೊ ಅತಿ ಹೆಚ್ಚು ಉಷ್ಣಾಂಶ ಇರುವಂತಹ ಪ್ರದೇಶಗಳಲ್ಲೂ ಕೂಡ ಹೊಂದ್ಕೊಂಡು ಬೆಳೆಯುವಂತಹ ಕೆಪಾಸಿಟಿ ಇವುಗಳಿಗಿದೆ. ಇನ್ನು ಸ್ನೇಹಿತರೆ, ಇದರ ದೇಹದ ರಚನೆ ಬಗ್ಗೆ ನೋಡೋದಾದ್ರೆ, ಈ ಒಂದು ಹಸುವಿನ ಕೊಂಬುಗಳು ತುಂಬಾ ಚಿಕ್ಕದಾಗಿರುತ್ತೆ. ಅಂದ್ರೆ ದೇಹ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟೇ ಅದರ ಕೊಂಬುಗಳು ಕೂಡ ಇರುತ್ತೆ. ಹಣೆ ಭಾಗ ತುಂಬಾ ವಿಶಾಲವಾಗಿರುತ್ತೆ. ಬಾಲ ದೇಹದ ಎತ್ತರದಷ್ಟೇ ಇರುವಂತದ್ದು. ಸೊ ಸರಾಸರಿ 65ರಿಂದ 95 ಸೆಂಟಿಮೀಟರ್ ಎತ್ತರ ಬೆಳೆಯುವಂತ ಈ ಹಸುಗಳ ಒಂದು ದೇಹದ ತೂಕ ನೋಡೋದಾದ್ರೆ 110ರಿಂದ 225 kg ಮಾತ್ರ ಇರುತ್ತೆ. ಇನ್ನು ಚೆನ್ನಾಗಿ ತಿಂದ್ಕೊಂಡು ಬೆಳೆದಂತ ಹಸುಗಳು ನೋಡೋದಾದ್ರೆ 300 ಕಿಲೋವರೆಗೆ ತೂಗುತ್ತೆ ಸ್ನೇಹಿತರೆ. ಸೊ ಗರಿಷ್ಠ 5.5 kg ಆಹಾರ
ಇವುಗಳಿಗೆ ಬೇಕೇ ಬೇಕಾಗುತ್ತೆ. ಇನ್ನು ಬಾಲದಲ್ಲಿರುವಂತಹ ರೋಮ ನೆಲಕ್ಕೆ ತಾಕ್ತಾ ಇರುವಂತದ್ದು. ಸೊ ಗಂಟಲಿನ ಕೆಳಗಿನ ಚರ್ಮದ ಬಗ್ಗೆ ನೋಡೋದಾದ್ರೆ ಹೆಚ್ಚಿಗೆ ಉದ್ದ ಇದ್ದಷ್ಟು, ಸೊ ಉದ್ದ ಎಷ್ಟಿರುತ್ತೋ ಅದರ ಮೇಲೆ ಆ ಒಂದು ತಳಿಯ ಪ್ಯೂರಿಟಿ ಅಂದ್ರೆ ಶುದ್ಧತೆ ಎಷ್ಟಿರುತ್ತೆ ಅನ್ನುವಂಥದ್ದು ತಿಳಿದು ಬರುತ್ತೆ. ಸೊ ಈ ಒಂದು ತಳಿಯ ಹಸುವನ್ನ ನೀವು ಮನೆಯಲ್ಲೇ ಈಸಿಯಾಗಿ ಸಾಕ್ಬೋದು. ಸೊ ಸಾಕಷ್ಟು ವಿಡಿಯೋಸ್ಗಳಲ್ಲಿ, ರೀಲ್ಸ್ಗಳಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ. ಮನೆಯ ಸುತ್ತಮುತ್ತ, ಮನೆ ಒಳಗಡೆ ಓಡಾಡ್ಕೊಂಡಿರುತ್ತೆ. ಸೊ ಮಾನವ ಸ್ನೇಹಿ ಹಸು ಕೂಡ ಇದು. ಸೊ ಮನೆಯಲ್ಲಿ ಓಡಾಡ್ಕೊಂಡು ನಮ್ಮ ಒಂದು ಮನಸ್ಸನ್ನ ಕೂಡ ಶಾಂತಗೊಳಿಸುವಂತ ಶಕ್ತಿ ಇದಕ್ಕಿದೆ. ಹಾಗಾಗಿ ಶ್ರೀಮಂತ ಮನೆತನದಲ್ಲಾಗಿರ್ಬೋದು, ಯಾರು ದೊಡ್ಡ ದೊಡ್ಡ ಮನೆ ಇರುತ್ತೋ ಸೊ ಅವರೆಲ್ಲರೂ ಕೂಡ ಈಗ ಈ ಒಂದು ಪುಂಗನೂರು ತಳಿಯ ಹಸುವನ್ನ ಸಾಕ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಈ ಒಂದು ಹಸುವನ್ನ ನಾವು ಸಾಕಿದ್ರೆ ಎಷ್ಟು ಹಾಲನ್ನ ಕೊಡುತ್ತೆ ಇದು ಅಂತ ನೀವು ಪ್ರಶ್ನೆ ಮಾಡಬಹುದು. ಸೊ ಇದು ದಿನಕ್ಕೆ 3 ಲೀಟರ್ ವರೆಗೆ ಹಾಲನ್ನ ಕೊಡುವಂತ ಹಸು ಸ್ನೇಹಿತರೆ. ಸೊ ಇವುಗಳ ಹಾಲಿನಲ್ಲಿ ಹಲವು ಬಗೆಯ ಔಷಧೀಯ ಗುಣ ಇದೆ ಅನ್ನುವಂಥದ್ದು ಕೂಡ ಪ್ರೂವ್ ಆಗಿದೆ. ಹೀಗಾಗಿ ಇದಕ್ಕೆ ಚಿನ್ನದ ಹಾಲು ನೀಡುವಂತ ಹಸು ಅಂತ ಕೂಡ ಕರೀತಾರೆ. ಅದಕ್ಕೆ ಇದನ್ನ ಚಿನ್ನದ ಗಣಿ ಅಂತ ಕರೆಯುವಂಥದ್ದು. ಸೊ ಪುಂಗನೂರು ಹಸುಗಳು ಧಾರ್ಮಿಕ ಗುಣಲಕ್ಷಣಗಳನ್ನ ಕೂಡ ಹೊಂದಿದೆ ಸ್ನೇಹಿತರೆ. ಅಂದ್ರೆ ಪುಂಗನೂರು ಹಸುಗಳಿಗೆ ಧಾರ್ಮಿಕ ಹಾಗೆ ಆಧ್ಯಾತ್ಮಿಕ ಒಂದು ಮಹತ್ವ ಇದೆ ಅನ್ನುವಂಥದ್ದು. ಸೊ ಈ ಒಂದು ಹಸುಗಳಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿನ ಶ್ರೀಮಂತ ಜನರಾಗಿರ್ಬೋದು, ಯಾವುದೇ ಒಂದು ಮನೆತನ ಆಗಿರ್ಬೋದು, ಈ ಹಸುಗಳನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಪೂಜಿಸ್ತಾರೆ. ಅಂದ್ರೆ ಮಹಾಲಕ್ಷ್ಮಿ ಇದ್ದಾಳೆ, ಸೊ ನಮ್ಮ ಮನೆಗೂ ಕೂಡ ಇದು ಒಳಿತಾಗುತ್ತೆ ಅನ್ನುವಂಥ ಒಂದು ಕಾರಣ. ಈ ಒಂದು ಹಸುಗಳ ಹಾಲನ್ನ ಅತ್ಯಂತ ಪವಿತ್ರ ಹಾಗೆ ಪೌಷ್ಟಿಕ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಈ ಕಾರಣಕ್ಕಾಗಿ ವಿಶ್ವವಿಖ್ಯಾತ ತಿರುಪತಿ ಬಾಲಾಜಿ ದೇವಸ್ಥಾನ ಸೇರಿದಂತೆ ದಕ್ಷಿಣದ ಹಲವು ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಕೇವಲ ಪುಂಗನೂರಿನ ಹಸುವಿನ ಹಾಲನ್ನ ಕ್ಷೀರಾಭಿಷೇಕಕ್ಕೆ ಬಳಸ್ತಾರಂತೆ. ಅಲ್ಲಿ ಯಾವುದೇ ಒಂದು ನೈವೇದ್ಯ ಇರಲಿ, ಯಾವುದೇ ಒಂದು ಅಭಿಷೇಕ ಇರಲಿ, ಅದಕ್ಕೆ ಪುಂಗನೂರು ತಳಿಯ ಹಸುವಿನ ಹಾಲನ್ನೇ ಬಳಸುವಂಥದ್ದು. ಅಂದ್ರೆ ಅಷ್ಟು ಪಾವಿತ್ರ್ಯತೆ ಈ ಒಂದು ಹಸುವಿಗಿದೆ, ಜೊತೆಗೆ ಈ ಒಂದು ಹಸುವಿನ ಹಾಲಿಗೂ ಕೂಡ ಇರುವಂಥದ್ದು. ಸೊ ಪುಂಗನೂರು ಹಸುವಿನ ಹಾಲಿನ ಪೌಷ್ಟಿಕಾಂಶದ ಬಗ್ಗೆ ನೋಡೋದಾದ್ರೆ, ಸೊ ಇದನ್ನ ಎಲ್ಲಾ ಹಸುಗಳ ತಾಯಿ ಅಂತ ಕೂಡ ಕರೀತಾರೆ. ಸೊ ಪುಂಗನೂರು ಹಸು ಸಣ್ಣ ಗಾತ್ರದ ಹಸುವಾಗಿದ್ದು ಇದು ತುಂಬಾ ಪ್ರಬಲವಾಗಿದೆ. ಜೊತೆಗೆ ಇದರ ಒಂದು ಹಾಲು ಅಧಿಕ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಹೊಂದಿರುವಂತದ್ದು. ಸೊ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಇತರ ಅಗತ್ಯ ಪೋಷಕಾಂಶಗಳು ಇದರಲ್ಲಿ ಇರುವಂತದ್ದು. ಸೊ ವಿಶೇಷ ಏನಪ್ಪಾ ಅಂತಂದ್ರೆ, ಸಾಮಾನ್ಯ ಹಸುವಿನ ಹಾಲಿನಲ್ಲಿ 3-4% ಅಷ್ಟು ಕೊಬ್ಬಿನ ಅಂಶ ಇರುತ್ತೆ. ಆದ್ರೆ ಪುಂಗನೂರು ತಳಿಯ ಹಾಲಿನಲ್ಲಿ 8% ಕೊಬ್ಬಿನ ಅಂಶ ಇರುವಂತದ್ದು. ಹಾಗಾಗಿ ಕೊಬ್ಬಿನ ಅಂಶ ಇರುವಂತಹ ಒಂದು ಕಾರಣಕ್ಕೋಸ್ಕರ ಕೇವಲ 3 ಲೀಟರ್ ಹಾಲನ್ನ ಕೊಟ್ಟರೂ ಕೂಡ ಸೊ ಅಧಿಕ ಪ್ರಮಾಣದ ಕೊಬ್ಬಿನ ಅಂಶ ಈ ಹಸುವಿನ ತಳಿಯಲ್ಲಿದೆ. ಇನ್ನು ಸ್ನೇಹಿತರೆ, ಅದರ ಒಂದು ಫ್ಯಾಟ್ ಬಗ್ಗೆ ನೋಡೋದಾದ್ರೆ, ಹಾಲಿನಲ್ಲಿ ಕೊಬ್ಬಿನ ಅಂಶ ಅಧಿಕವಾಗಿದ್ರೆ ಅದರಿಂದ ಹೆಚ್ಚು ಬೆಣ್ಣೆ ತೆಗಿಬಹುದು ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಸಾಮಾನ್ಯವಾಗಿ ಎಮ್ಮೆಗಳ ಹಾಲಿನಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ವಿಚಾರದಲ್ಲಿ ಪುಂಗನೂರು ತಳಿ ಹಸುಗಳು ಎಮ್ಮೆಗಳನ್ನ ಹಿಂದಿಕ್ಕುತ್ತೆ ಸ್ನೇಹಿತರೆ. ಅಂದ್ರೆ 1 ಪಟ್ಟು ಹೆಚ್ಚು ಅಂತಾನೆ ಹೇಳ್ಬೋದು. ಸೊ ಸಾಮಾನ್ಯ ಹಸುಗಳ ಹಾಲಿನಲ್ಲಿ 3.5% ಕೊಬ್ಬಿನ ಅಂಶ ಇದ್ರೆ, ಎಮ್ಮೆಗಳ ಹಾಲಿನಲ್ಲಿ ನಾವು ನೋಡೋದಾದ್ರೆ 5ರಿಂದ ಒಂದು ಸರಾಸರಿ 6% ಅಷ್ಟು ಒಂದು ಕೊಬ್ಬಿನ ಅಂಶ ಫ್ಯಾಟ್ ಇರುತ್ತೆ. ಆದ್ರೆ ಪುಂಗನೂರು ಹಸುಗಳ ಹಾಲಿನಲ್ಲಿ 8% ಕೊಬ್ಬಿನ ಅಂಶ ಇರುತ್ತೆ ಸ್ನೇಹಿತರೆ. ಅಂದ್ರೆ ಡಬಲ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇದಕ್ಕೆ ಬೇಡಿಕೆ ಹೆಚ್ಚಿರುವಂತದ್ದು. ಸೊ ಹಾಗಾಗಿ ಸಾಕಷ್ಟು ಜನ ಇದನ್ನ ಸಾಕ್ತಾ ಇರುವಂತ ಒಂದು ಕಾರಣ. ಇನ್ನು ಬೆಲೆ ಬಗ್ಗೆ ನೋಡೋದಾದ್ರೆ, ಸೊ ಪುಂಗನೂರು ಹಸುವಿನ ಬೆಲೆ ಇತರ ಹಸುಗಳಿಗಿಂತ ಹೆಚ್ಚು ಅಂತಾನೆ ಹೇಳ್ಬೋದು. ಇದರ ಬೆಲೆ 1 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೆ ಇರುತ್ತೆ. ಅಂದ್ರೆ ಅದರ ಪ್ಯೂರಿಟಿ ಬೇಸಿಸ್ ಅಲ್ಲಿ ಅದರ 1 ಲಕ್ಷ ಆಗಿರ್ಬೋದು, ಅದರ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ನೀವು ಜೋಡಿಯನ್ನ ಖರೀದಿಸಿದ್ರೆ ಸ್ವಲ್ಪ ಬೆಲೆ ಹೆಚ್ಚು ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಇವುಗಳ ಸಂಖ್ಯೆ ಕಡಿಮೆ ಆಗಿರೋ ಕಾರಣ ಕೆಲವು ಸತಿ ಒಂದು ಹಸುವಿಗೆ, ಒಂದು ಕರುವಿಗೆ 3 ಲಕ್ಷದವರೆಗೆ ಇರುತ್ತೆ ಸ್ನೇಹಿತರೆ. ಇದರ ಒಂದು ಹಾಲಿನಲ್ಲಿ ಔಷಧೀಯ ಗುಣ ಇರೋ ಕಾರಣ ತುಪ್ಪ ಕೂಡ ಶ್ರೇಷ್ಠವಾಗಿರುತ್ತೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಈ ಒಂದು ಹಸು ತಳಿಯ ಒಂದು ಹಾಲಿನ ಒಂದು ತುಪ್ಪಕ್ಕೆ 4,500ರಿಂದ 6,000ವರೆಗೆ ಬೆಲೆ ಇದೆ 1 ಕೆಜಿಗೆ. ವಿಶೇಷ ಏನಪ್ಪಾ ಅಂತಂದ್ರೆ, ಹಸುವಿನ ಕೊಂಬುಗಳನ್ನ ನೋಡಿ ತಳಿಯ ಒಂದು ಶುದ್ಧತೆಯನ್ನ ನೋಡ್ತಾರೆ. ಅಂದ್ರೆ ಕೊಂಬಾಗಿರ್ಬೋದು, ಅದರ ಒಂದು ಗಂಟಲಿನಲ್ಲಿ ಚರ್ಮ ಯಾವ ರೀತಿಯಾಗಿರುತ್ತೆ, ಎಷ್ಟು ಒಂದು ಉದ್ದ ಇರುತ್ತೆ, ಅದರ ಮೇಲೆ ಪ್ಯೂರಿಟಿಯನ್ನ ಚೆಕ್ ಮಾಡ್ತಾರೆ. ಸೊ ಪ್ರಸ್ತುತ ಇಡೀ ದೇಶದಲ್ಲಿ ನೋಡೋದಾದ್ರೆ ಇಂಥ ಒಂದು ಹಸುಗಳ ಸಂಖ್ಯೆ ಕೇವಲ
300ರಿಂದ 500 ಇದೆ ಅಂತ ಹೇಳ್ತಾರೆ. ತುಂಬಾ ಪ್ಯೂರ್ ಆಗಿರುವಂತಹ ಪುಂಗನೂರು ಕೇವಲ 60ರಿಂದ 70 ಇದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಒಂದು ಉದಾಹರಣೆಯನ್ನ ಕೊಡ್ತೀನಿ, ಇದರ ಬೆಲೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು. ಸೊ 99.9 ಅಂದ್ರೆ 100% ಆಲ್ಮೋಸ್ಟ್. ಸೊ ಈ ಒಂದು ಪುಂಗನೂರು ಶುದ್ಧ ತಳಿ ಇದ್ರೆ ಕೊಂಬು ಹೊಂದಿರುವಂತದ್ದು ನೋಡಿದ್ರೆ 2 ವರ್ಷ 3 ತಿಂಗಳ ಒಂದು ಹಸುವಿಗೆ 2.5 ಲಕ್ಷ ರೂಪಾಯಿ ಇರುತ್ತೆ ಸ್ನೇಹಿತರೆ. ಇನ್ನು 85% ನಷ್ಟು ಪ್ಯೂರಿಟಿ ಇದ್ರೆ, ಕೊಂಬು ಹೊಂದಿಲ್ಲದ ಒಂದು ಹಸು ಇದ್ರೆ 1 ವರ್ಷ 6 ತಿಂಗಳ ಹಸುವಿಗೆ ಸುಮಾರು 1.6 ಲಕ್ಷದವರೆಗೆ ಇರುತ್ತೆ ಸ್ನೇಹಿತರೆ. ಅಂದ್ರೆ ಇದರ ಒಂದು ಕೊಂಬು ಯಾವ ರೀತಿಯಾಗಿರುತ್ತೆ, ಅದರ ಒಂದು ದೇಹದ ರಚನೆ ಹೇಗಿರುತ್ತೆ, ಇದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಎಷ್ಟು ಪ್ಯೂರಿಟಿ ಇದೆಯೋ ಅಷ್ಟು ಅದರ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ನೀವು ಕೂಡ ಪುಂಗನೂರು ತಳಿ ಹಸುವನ್ನ ಸಾಕಬೇಕು ಅಂತ ಇದ್ದೀರಾ, ಆಲ್ರೆಡಿ ಸಾಕ್ತಾ ಇದ್ರೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನು ಡೈರಿ ಫಾರ್ಮಿಂಗ್ ಅನ್ನ ನೀವು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ಬೇರೆ ಐಡಿಯಾಸ್ ಬೇಕು, ಬಿಸ್ನೆಸ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಫಿನಾನ್ಸ್ಗೆ ಸಂಬಂಧಪಟ್ಟ ಐಡಿಯಾಸ್ ಬೇಕು ಅಂತಂದ್ರೂ ಕೂಡ ಸೊ ಕೇವಲ ಒಂದು ವೇದಿಕೆ, ಅದೇ ಫ್ರೀಡಮ್ ಆಪ್. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬಾಯ್.